ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆವ. ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್ ಇವರಿಗೆ ಯಾವ ಶಿಕ್ಷೆ, ಜೀವಾವಧಿನ ಅಥವಾ ಮತ್ತಾವುದಾ ಅನ್ನೋಂಥ ಪ್ರಶ್ನೆ ಪಾಪ ನಮ್ಮ ಅಭಿಮಾನಿ ಬಳಗಕ್ಕೆ. ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ಕೋಟಿಗಳಲ್ಲಿ. ಅವ್ರು ಒಂದು ಫಿಲ್ಮ್ ಬೆಳಗಲಾದ್ರೆ ಸಾಕು ಹುಚ್ಚಿದ್ದು ಕುಣಿಯುವಂಥ ಅಭಿಮಾನಿಗಳು. ಒಬ್ಬ ಬಡ ಮಕ್ಕಳಿಗೆ ಹೆಲ್ಪ್ ಮಾಡುವಂಥ ವ್ಯಕ್ತಿ, ದಾನಶೂರ ಕರ್ಣ, ಒಳ್ಳೆಯ ಮನಸ್ಸಿನವನು, ಹೆಣ್ಣುಮಕ್ಕಳ ಬಗ್ಗೆ ಒಳ್ಳೆಯ ಗೌರವ ಇರುವಂಥ ವ್ಯಕ್ತಿ. ಈಗ ಸಾಲು ಅವ್ರ ಬಗ್ಗೆ ಒಳ್ಳೊಳ್ಳೆ ಅಭಿಪ್ರಾಯಗಳಿಟ್ಟುಕೊಂಡಂಥ ಇವತ್ತು ನಮ್ಮ ಅಭಿಮಾನಿಗಳು ಗಾಬರಿ ಆಗಿದ್ದಾರೆ. ಅದರಲ್ಲೂ ಕಾನೂನು ತಜ್ಞರು ಹೇಳೋ ಮಾತು ಕೇಳಿ ಇನ್ನಷ್ಟು ಗಾಬರಿ ಆಗ್ತಾಯಿದ್ದಾರೆ. 14 ವರ್ಷ ಆಗ್ತದನೋ, ಮರಣದಂಡನೆ ಆಗ್ತದನೋ, ಏನೇನು ಆಗ್ತದನೋ ಅನ್ನುವಂಥ ಗಾಬರಿಯಲ್ಲಿದ್ದಾರೆ. ಅವನು ಸಮಾಧಾನ ಪಡಿಸೋರು ಯಾರು ಅಂತ ಇವತ್ತು ಪಡಿಸ್ಬೇಕಾದಂಥ ದರ್ಶನ್ ಅವರು ಇವತ್ತಿಲ್ಲ. ಇವತ್ತು ಜೈಲಲ್ಲಿ ಅವರನ್ನು ಅವರಷ್ಟ ಗೌರವದಿಂದ ತಮ್ಮ ವಿಚಾರ ಹೇಳುವಂಥ, ತಮ್ಮೊಳಗಿನ ಮಾತನ್ನು ಹೇಳುವಂಥ ವ್ಯಕ್ತಿ ಇನ್ನೊಬ್ಬರಿಲ್ಲ. ಅವರು ಹೇಳಬೇಕು, ಹೇಳಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಆಲ್ರೆಡಿ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಂಥ ನಿರ್ಧಾರ ನೋಡಿದರೆ ಇವರು ಶಿಕ್ಷೆ ಖಂಡಿತ, ಅದರಿಂದ ಬಚಾವಾಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ದೊಡ್ಡದಾದಂಥ ಅಪರಾಧಿಯ ಕ್ರಿಯೆಯನ್ನು ಮಾಡಿಬಿಟ್ಟಿದ್ದಾರೆ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ಅದರಲ್ಲೂ ಮೀಡಿಯಾದಲ್ಲಿ ಬಂದಂಥ ಅಂದಿನ ಸುದ್ದಿಗಳನ್ನು ನೋಡಿದ್ರಂತೂ ಇವರೇನ ದರ್ಶನ್ ಒಬ್ಬ ಸಾಮಾನ್ಯ ರೇಣುಕಾಸ್ವಾಮಿ ಮಾಡಿದಂಥ ತಪ್ಪಿಗೆ ಇಂಥ ದೊಡ್ಡ ಶಿಕ್ಷೆಯನ್ನು ಕೊಟ್ರ ಅಂತ ಅವ್ರು ಸಾಕಷ್ಟು ಜನ ಮಾತಾಡಿದ್ದೀವಿ. ಅಭಿಮಾನಿಗಳ ಸಹಿತ ಗಾಬರಿಗೊಂಡಿದ್ದಾರೆ. ಇಂಥ ವ್ಯಕ್ತಿತ್ವ ಎಲ್ಲಿದು ಬಂತು ಇದು ಅಂತ. ಆದರೂ ಅಭಿಮಾನಿಗಳಿಗೆ ಇನ್ನೂ ಅವ್ರ ಬಗ್ಗೆ ಸಾಕಷ್ಟು ಪ್ರೀತಿ, ಒಲವ ಎಲ್ಲ ಇದೆ. ನಮ್ಮ ದರ್ಶನ ಉಳಿಬೇಕು, ಬರಬೇಕು, ಇನ್ನೂ ಹೊಸ ಬಾಕ್ಸ್ ಫಿಲ್ಮ್ಗಳನ್ನು, ಬ್ಲಾಸ್ಟ್ ಮಾಡೋಂಥ ಫಿಲ್ಮ್ಗಳನ್ನು ಕೊಡಬೇಕು, ಅವರು ನಾವು ನೋಡಬೇಕು ಅವರನ್ನು ಅಂತಾರೆ. ಅನೇಕ ಒಳ್ಳೊಳ್ಳೆ ಫಿಲ್ಮ್ಗಳನ್ನು ಕೊಟ್ಟಿದ್ದಾರೆ. ಡೈರೆಕ್ಟರ್ಗಳು ಆಯಿತು, ಅಥವಾ ಇವ್ರ ಜೊತೆ ಇವರು ಆಯಿತು, ಇವರಿಂದ ನಿರ್ಮಾಪಕರಾಯಿತು, ಎಲ್ಲರೂ ಒಂದು ಸಂಘಟಿತವಾದ ಒಂದು ಕೆಲಸದಿಂದ ಒಂದು ಉತ್ತಮ ಫಿಲ್ಮ್ ಬರ್ತಿರ್ತದೆ. ಅದಕ್ಕೆ ಮೇನ್ ಕಿರೀಟ ಯಾರಪ್ಪ ಅಂತಂದ್ರೆ ಅದಕ್ಕೆ ಒಬ್ಬ ಹೀರೋ. ಆ ಹೀರೋ ದರ್ಶನ್ ಅವರು ಭಾಳಷ್ಟು ಜನರನ್ನು ತಮ್ಮ ಆತ್ಮೀಯ ನಡತೆ, ಅದೇ ಕಾಲಕ್ಕೆ ಆತ್ಮೀಯವಾದ ಬಿಹೇವಿಯರ್ದಿಂದ ಏಕಕಾಲಕ್ಕೆ ನಿರ್ಮಾಪಕರ ವಿಶ್ವಾಸವನ್ನು, ಅಭಿಮಾನಿಗಳ ವಿಶ್ವಾಸವನ್ನು ಗಳಿಸಿಕೊಂಡಂಥ ವ್ಯಕ್ತಿ. ಅವರು ಇವತ್ತು ನಮ್ಮ ಅಭಿಮಾನಿಗಳ ಮಧ್ಯದಲ್ಲಿ ಇಲ್ಲಂದ್ರೆ ಏನಾಗಬಾರ್ದವ್ರಿಗೆಲ್ಲ ಪರಿಸ್ಥಿತಿ. ನಿಜವಾಗಿಯೂ ದೇಶದಲ್ಲೇ ಹೀರೋ ವರ್ಷಿಪಿಂಗ್ ಇವತ್ತಂತೂ ಯಾವ ನಾಯಕರು ಹೇಳ್ಕೊಳ್ಳೋ ಈಗ ಉಳಿದಿಲ್ಲ. ರಾಜಕೀಯ ನಾಯಕರು ಒಂದು ಕಾಲಕ್ಕಿದ್ದರು, ಗಾಂಧಿಯವ್ರನ್ನ ಟೀಕಾ ಮಾಡೋವ್ರಿಗಿಂತ ಹೊಗಳೋರು ಹೆಚ್ಚಿದ್ರು. ಅದೇ ಕಾಲಕ್ಕೆ ನೆಹರೂನ ಒಂದು ಕಾಲಕ್ಕೆ ಲೀಡರ್ ಇದ್ದರು. ಅದೇ ಕಾಲಕ್ಕೆ ಅನೇಕ ಶಾಸ್ತ್ರೀಜಿ ಅಂತವರು, ಎಷ್ಟು ಜನ ಲೀಡರ್ ಒಬ್ಬರು ಬಂದರು ಅವತ್ತು ಅನ್ನೋದು ನೆನಪಿಸ್ಕೊಂಡಾಗ ಇವತ್ತು ಯಾಕಿಲ್ಲ ಅಂತ ಲೀಡರ್ ಅನ್ನುವಂಥದ್ದು. ಅದಕ್ಕೆ ಇವತ್ತು ನಮ್ಮ ಜನ ಸಿನಿಮಾ ಲೀಡರ್ಗಳು, ಸಿನಿಮಾದಲ್ಲಿ ಹೀರೋ ಕೆಲಸ ಮಾಡುತ್ತಿರುವಂಥ ನಟರ ಮೇಲೆ ಎಲ್ಲಿರದ ಪ್ರೀತಿ, ವಿಶ್ವಾಸ, ಭಕ್ತಿ ನೋಡಿ. ಅದೇ ರೀತಿ ರಾಜ್ಕುಮಾರ್ ಅವ್ರ ಮೇಲೂ, ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂತ ಹೇಳಿ ತಮ್ಮ ಅಭಿಮಾನಿಗಳನ್ನ ಕರ್ಕೊಂಡು ಇಡೀ ಕರ್ನಾಟಕದ ಕನ್ನಡಿಗರ ಹೃದಯವನ್ನು ಗೆದ್ದುಬಿಟ್ಟಿದ್ರು. ಅವ್ರ ನಂತರದಲ್ಲಿ ದರ್ಶನ, ತೂಗುದೀಪ್ ಶ್ರೀನಿವಾಸವ್ರ ಮಗ, ತೂಗುದೀಪ್ ಶ್ರೀನಿವಾಸರವರು ಒಬ್ಬ ಖಳನಾಯಕ. ಅವ್ರ ಪಾತ್ರ ನೋಡಿದ್ರೆ ಏನಪ್ಪ ಈ ಮನುಷ್ಯ ಎಷ್ಟು ದುಷ್ಟಿದ್ದಾನೆ ಅಂತ ಅನಿಸ್ಬೇಕು. ಆದರೆ ಅವ್ರು ಇಡೀ ಜೀವನದಲ್ಲಿ ಯಾರಿಗೂ ಹರ್ಟ್ ಮಾಡೋಂಥ ವ್ಯಕ್ತಿ ಆಗಿದ್ದರು ತೂಗುದೀಪ್ ಶ್ರೀನಿವಾಸ್ ಅವರು. ಅವರ ಮಗ ಇವರು ಸಹಿತ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡೋದು, ದಾನ ಮಾಡೋದು, ಬಡ ಮಕ್ಕಳಿಗೆ ಕಲಿಸೋದು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾವೆ. ಅದರಲ್ಲೂ ಹೆಣ್ಣು ಮಕ್ಕಳ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಇದ್ದಂಥ ವ್ಯಕ್ತಿ ಅಂತೇಳಿ ಅನೇಕ ನಾಯಕರು ಮಾತಾಡ್ತಾರೆ. ಇಲ್ಲ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿದ್ದಾರೆ ಅವರು ಅಂತೇಳಿ. ಅಂಥ ದರ್ಶನ ಇವತ್ತು ಯಾವುದೋ ಒಂದು ವಿಷಯಗಳಿಗೆ ಎಲ್ಲೇನ್ರಿ ಆವೇಗಕ್ಕನ್ರಿ ಒಳಗಾಗಿ ಆ ಪವಿತ್ರ ಗೌಡರ ಸಲುವಾಗಿ ತಮ್ಮನ್ನು ತಾವು ಬಲಿ ಕೊಟ್ಕೊಂಡು ನಿಂತ್ರಲ್ಲ ಇವತ್ತಂದು ನೋವು ಅನಿಸ್ತದ. ಅಷ್ಟು ಆವೇಶ ಬೇಕಿತ್ತ ಅಂತ ಒಮ್ಮೆ ಮನಸ್ತದ. ಯಾಕೆ ಬೇಕಿತ್ತಪ್ಪ ಇದ್ರ ಕೆಲಸ ಅಂತ. ಯಾಕಂದ್ರೆ ಯಾರೋ PSIಗೋ ಪೊಲೀಸ್ ಹೇಳಿದ್ರು ಸಾಕಾಗಿತ್ತು, ರೇಣುಕಾಸ್ವಾಮಿಯವರು ಮೆತ್ತಗೆ ಮಾಡ್ತಾಯಿದ್ರು. ಇನ್ನೊಮ್ಮೆ ಅಂಥ ಮಾತುಗಳನ್ನ ಮಾತಾಡ್ದಂಗೆ ಕಂಟ್ರೋಲ್ ಮಾಡ್ತಾಯಿದ್ರು. ಇದು ಗೊತ್ತಿದ್ದು ಈ ಹೊಸತನಕ್ಕೆ ಯಾಕೆ ಹೇಳಿದ್ರು ಅವ್ರ ಸ್ವತಃ ನಾವು ಹೋಗಿ ಇವತ್ತಿನ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ನೋಡಿದ್ರೆ ಅದರಾಗೂ ಡಿಜಿಟಲ್ ಮೀಡಿಯಾದ ಎವಿಡೆನ್ಸ್ಗಳು ಅಗದಿ ಸ್ಪಷ್ಟವಾಗಿ ಇವ್ರು ಮಾಡಿದ್ದಿಲ್ಲ ದೋಷಗಳನ್ನು, ಏನು ಕೆಲಸ ಮಾಡಿದರು, ಯಾವ ಪ್ರಮಾಣದಲ್ಲಿ ಮಾಡಿದರು ಅಂತ ಅದನ್ನು ನಾವು ಏನೂ ಮುಚ್ಚಾಗಕ್ಕೆ ಸಾಧ್ಯ ಇಲ್ಲ. ಅಷ್ಟು ಆ ಪ್ರಮಾಣದಲ್ಲಿ ಇದ್ದಾವೆ.
ಹೀಗಾಗಿ ಅವ್ರು ಶಿಕ್ಷೆ ಆಗುವಂತೆ ಗ್ಯಾರಂಟಿ. ಶಿಕ್ಷೆ ತಪ್ಪಿದ್ರೆ ತಪ್ಪು ಮೆಸೇಜ್ ಹೋಗ್ತದೆ ಇಡೀ ದೇಶಕ್ಕೆ. ಎಲ್ಲಪ್ಪ ದುಡ್ಡಿದ್ದವ್ರಿಗೊಂದು, ಸೆಲೆಬ್ರಿಟಿಗೊಂದು ಕಾನೂನು, ಇಲ್ಲದ ಬಡ ಮಕ್ಕಳಿಗೆ ಒಂದು ಕಾನೂನು ಅಂತ ನಿಶ್ಚಿತವಾಗಿ ಎಲ್ಲ ಕಡೆ ಹೋಗ್ತದೆ. ಶಿಕ್ಷೆನ ಅನುಭವಿಸೋದು ಅನಿವಾರ್ಯ. ಯಾಕಂದ್ರೆ ಇಡೀ ದೇಶದ ಜನಕ್ಕೆ ಈ ನಮ್ಮ ಡಿ ಬಾಸ್ ಯಾರನ್ನೂ ಗೊತ್ತಿಲ್ಲ. ಕನ್ನಡಿಗರಿಗೆ ಗೊತ್ತದ, ಹೊರ ಹೋದ್ರಪ್ಪ ಅಂದರೆ ಯಾರಿಗೂ ಗೊತ್ತಿಲ್ಲ. ಇವರು ನಮ್ಮ ಏನಪ್ಪ ದರ್ಶನ್ ಅವರು, ಅಂಥ ದರ್ಶನರು ಇವತ್ತು ಈ ರೀತಿ ಮಾಡಿದಾರಪ್ಪ ಅಂತಾರೆ. ಸಹಜವಾಗಿ ಯಾರಿಗಾದ್ರೂ ಅನಿಸ್ತದೆ ತಪ್ಪಲ್ರಿ ಇಂಥದಾಗಿ ಮಾಡಿದರು ಅವರು ಅಂತೇಳಿ. ರೇಣುಕಾ ಸ್ವಾಮಿನ ಆ ಪ್ರಮಾಣದಲ್ಲಿ ಹೇಗೆ ಕೃತ್ಯ ಸಿಕ್ಕೊಳ್ಬೇಕಾಗಿತ್ತ ಅನ್ನುವಂಥ ಮಾತನ್ನು ಜನ ಮಾತಾಡ್ಕೊತಿದ್ದಾರೆ. ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ದಾವೆಲ್ಲ ಅದ್ರ ಬಗ್ಗೆ. ಈಗಾಗಲೇ ಕೋರ್ಟ್ನಲ್ಲಿದ್ದಾವೆಲ್ಲ ಅದನ್ನು, ಇವೆಲ್ಲ ಕಣ್ಣಿಗೆ ಕಾಣೋ ಶಕ್ತಿಗಳಾಗಿದ್ದಾವೆ. ಹೀಗಾಗಿ ಇವತ್ತು ದರ್ಶನ್ ಅವರು ಅದರಿಂದ ಉಳಿದು ಹೊರಗೆ ಬರ್ತಾರ ಅನ್ನೋದೇ ಒಂದು ಆಶ್ಚರ್ಯ. ಜೀವಾವಧಿ ಶಿಕ್ಷೆಯಾಗಿ ಅವ್ರು ಉಳಿದು ಬಂದು ದೊಡ್ಡ ಹೆಚ್ಚಿನ ಮಾತು ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರಿಂದ ಇಲ್ಲ ಅವ್ರು ಮಾಡಿದಂಥ ಕೃತ್ಯಕ್ಕೆ ಗಲ್ಲಾಗ್ತದೇನೋ ಅಂತ ಭಯನೂ ಪಡ್ತಾ ಇದ್ದಾರೆ. ಯಾಕಂದ್ರೆ ಅಂಥ ನಟ ಇದ್ದ, ಅಂಥ ನಟನೆ ಜೊತೆಗೆ ಬದುಕನ್ನು ಸಹಿತ ಭಾಳ ಹಸನಾಗಿ ಮಾಡ್ಕೊಂಬಂದಿದ್ದ ಅಂತ ಎಲ್ಲ ಅವರ ಅಭಿಮಾನಿಗಳ ಅಭಿಪ್ರಾಯ. ಯಾರಿಗೂ ನೋವು ಮಾಡೋಂಥ ವ್ಯಕ್ತಿ ಇದೆ ಹೆಂಗೆ ಮಾಡಿದ್ರು ಅನ್ನೋಂಥ ಆಶ್ಚರ್ಯ. ಬಾಯಿ ಮೇಲೆ ಬಟ್ಟಿಟ್ಟು ನೋಡ್ತಾ ಇದ್ದಾರೆ, ಇದು ಸಾಧ್ಯ ಹೆಂಗಾಯ್ತು ಇವರಿಗೆ ಅಂತೇಳಿ. ಎಲ್ಲ ನೆಲೆಯಲ್ಲೇ ಇವತ್ತು ದರ್ಶನ ಅಡ್ಡಕ್ಕೆ ಕತ್ತರಿ ಇಳಿಸ್ಕೊಂಡು ಕೂತ್ಬಿಟ್ಟಿದ್ದಾರೆ. ಅದನ್ನು ಹೊರಗೆ ಬರೋದಕ್ಕೆ ಭಾಳ ಕಷ್ಟ ಅದ. ಅಸಾಧ್ಯ ಅಂದರೂ ಅಡ್ಡಿ ಇಲ್ಲ, ಶಿಕ್ಷೆ ಅಂತ ಯಾವುದು ಗ್ಯಾರಂಟಿ. ಯಾಕಂದ್ರೆ ಅಂಥ ಪ್ರಬಲ ಸಾಕ್ಷಿಗಳಿದ್ದಾವೆಲ್ಲ. ಡಿಜಿಟಲ್ ಮೀಡಿಯಾದಾಗ ರೆಡಲಾಗೆಲ್ಲ ಸಿಕ್ಕೊಂಡು ಕೂತ್ಬಿಟ್ಟಿದ್ದಾರೆ. ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಮತ್ತು ತಪ್ಪಿಸ್ಕೊಳ್ಳೋನು ಬಾರದು. ಯಾಕಂತಂದ್ರೆ ಶಿಕ್ಷೆನ ಅನುಭವಿಸ್ಬೇಕಾಗ್ಯದ. ಯಾಕಂದ್ರೆ ಆ ಒಬ್ಬ ಏನದ ಮನುಷ್ಯ ನಮ್ಮ ರೇಣುಕಾ ಸ್ವಾಮಿ, ಅವ ತಪ್ಪು ಮಾಡಿದಕ್ಕೆ ಇವತ್ತು ಅವರ ಹೆಂಡತಿ ಮಗು ನೋವನ್ನು ಅನುಭವಿಸ್ಬೇಕಾಗ್ಯದ. ಅದಕ್ಕೆ ತಂದೆ ಕೂಡ ನೋವನ್ನು ಅನುಭವಿಸ್ಬೇಕಾಗ್ಯದ. ಯಾಕಂದ್ರೆ ಅಂಥ ಅದು ಅಸಭ್ಯ ವರ್ತನೆಯನ್ನು ರೇಣುಕಾ ಸ್ವಾಮಿ ಮಾಡಿದ್ದೇನು ಸುಳ್ಳಲ್ಲ. ಆದರೆ ಅದಕ್ಕೆ ಇಂಥ ದೊಡ್ಡ ಶಿಕ್ಷೆ ದರ್ಶನ ಕೊಡಬೇಕಾಗಿತ್ತ ಅನ್ನೋದು ಇವತ್ತು ವಿಷಯದ ಪ್ರಶ್ನಾರ್ಥಕದ. ಅದು ಯಾರಾದರೂ ಮಾಡಿಸಿದ್ರೆ ಅದನ್ನಂಥ ಮಾತು ಅದ. ಆದರೆ ಯಾರು ಮಾಡಿಸಲಿ ಬಿಡಲಿ, ಕಣ್ಣು ಮುಂದೆ ನಡೆದು ಹೋಗಿಬಿಟ್ಟದ. ಜನ ನೋಡಿದ್ದಾರೆ, ಅದನ್ನು ಆಲ್ರೆಡಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ದಾವೆ. ಇವರಪ್ಪ ಮಾಡಿದಾರೋ ಅನ್ನುವಂಥದ್ದು ಈಗಾಗಲೇ ಸ್ಪಷ್ಟ ಆಗ್ತಾ ಇದ್ದಾವೆ. ಇಂಥ ಪ್ರಸಂಗದಲ್ಲಿ ಯಾವುದೇ ನ್ಯಾಯಾಲಯ ಆದರೂ ಸಹಿತ ಅವ್ರಿಗೆ ಶಿಕ್ಷೆ ಕೊಡೋದು ಅದು ಕೊಡಿಸೋದು ನಕ್ಕಿನ ಅನ್ನೋದು ಎರಡು ಮಾತಿಲ್ಲ. ಇನ್ನು ಯಾವ ಶಿಕ್ಷೆ ಆಗ್ತದೆ, ಜೀವಾವಧಿನ ಅಥವಾ ಗಲ್ಲ ಅನ್ನೋದು ಇದು ಚರ್ಚೆ ವಿಷಯ ಇದೆ. ಆಗಲಿ ಪಾಪ ಹೇಗಾದರೂ ಆಗಲಿ, ಏನೂ ಇರಲಿ, ಒಳ್ಳೆಯ ನಟ, ನಾಯಕ ನಟ, ಅವ್ರಿಗೆ ಆದಷ್ಟು ಜೀವಾವಧಿ ಶಿಕ್ಷೆ ಆಗಿ ಇನ್ನೂ ಸ್ವಲ್ಪ ಬದುಕುವಂಥ ಅವಕಾಶ ಅವ್ರಿಗೆ ಸಿಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಬೇಕಾಗಿದೆ. ಜೀವಾವಧಿ ಶಿಕ್ಷೆ ಅದು ಆಗಬಾರದು ನಾವು ಅಂತೀವಿ ಅಭಿಮಾನಿಗಳು. ಕುರುಡು ಅಭಿಮಾನ. ನಾವು ಇವತ್ತು ನಮ್ಮ ಮಗ ದೊಡ್ಡ ಆಫೀಸರ್ ಆಗಬೇಕು, ದೊಡ್ಡ ಕಂಪ್ನಿ ಮಾಡಿಸ್ಬೇಕು ಎಲ್ಲ ಮಾತಾಡ್ತೀವಿ. ನಮ್ಮ ಮಕ್ಕಳು ನಮಗೆ ಹಂಗಾದಾರಲ್ರಿ. ಆದ್ರೆ ಜಗತ್ತು ಅವ್ರು ಮಾಡಿದ ಕೃತಿ ಇಲ್ಲಿ ಮುಖ್ಯ ಬರ್ತದೆ. ಅವ್ರು ಮಾಡಿದ ಒಳ್ಳೆಯ ಕೃತಿಗಳನ್ನ ಒಂದು ಸಣ್ಣ ಈ ದೋಷ ಕ್ಷಣದಲ್ಲಿ ಬಂದಂಥ ಸಿಟ್ಟ ಅವರ ವ್ಯಕ್ತಿತ್ವ ನುಂಗಿ ಹಾಕಿತು. ಇವತ್ತು ಜೈಲಿನಲ್ಲಿ ಬಿದ್ದು ಕೊಳೆಯಿಂದ ಸ್ಥಿತಿಗೆ ತಂದು ನಿಲ್ಲಿಸ್ತು. ಅದಕ್ಕೆ ಯಾರೋ ಆದರೂ ಸಹಿತ ಇವತ್ತು ನಾವು ವಿಚಾರ ಮಾಡ್ಬೇಕಾಗ್ಯದ. ನೀವು ಎಂಥ ದೊಡ್ಡವ್ರಿ, ಈ ಕಾನೂನು ಅಡಕತ್ತಲ್ಲಿ ಸಿಕ್ಕರೆ ನಿಮ್ಮನ್ನ ಕಚ್ಚಿ ಹೋಗಿಲಾರ್ದು ಬಿಡೋದೇ ಇಲ್ಲ ಅನ್ನೋದು ಈಗ ಮತ್ತೊಮ್ಮೆ ಸ್ಪಷ್ಟ ಆಗ್ಯದ. ಈ ದಿಶೆಯಲ್ಲೇ ನಮ್ಮ ದರ್ಶನ್ ಅವರ ನೂರು ಜೊತೆಗೆ ಎಲ್ಲರೂ ಇದ್ದಾರೆ. ಆದರೆ ಅವ್ರು ಮಾಡಿದ ಕೃತ್ಯದ ಜೊತೆಗೆ ಯಾರು ಇಲ್ಲ. ಅಂಥದ್ದು ಆಗಬಾರ್ದಾಗಿತ್ತು, ಅಂಥದ್ದು ಯಾರು ಮಾಡಬಾರ್ದು ಅನ್ನೋದು ಇದೊಂದು ಬಿಗ್ ಮೆಸೇಜ್ ಟು ದ ಆಲ್ ಕನ್ನಡಿಗಾಸ್ ಅಥವಾ ಇಡೀ ದೇಶಕ್ಕೆ ಒಂದು ಮೆಸೇಜ್. ಅದಕ್ಕಾಗಿ ಅವ್ರ ಬಗ್ಗೆ ನಾವು ಅವರ ನಟನೆ ಬಗ್ಗೆ ಇನ್ನೊಂದ್ರ ಬಗ್ಗೆ ಒಳ್ಳೆ ಮಾತು ಹೇಳೋರು. ಒಳ್ಳೆ ನಟ ಹೌದು, ಎಲ್ಲ ಮಾಡಿದ್ದಾರೆ, ದೇಣಿಗೆ ಕೊಟ್ಟಿದ್ದಾರೆ, ಒಳ್ಳೆ ಕರೆಕ್ಟ್ ಟೈಮ್ ಬರ್ತಾರೆ, ನಿರ್ಮಾಪಕರಿಗೆ ಕಾಸೋದಿಲ್ಲ, ಮಾಡೋದಿಲ್ಲ, ಎಲ್ಲನೂ ನಾವು ಕೇಳಿದ್ದೀವಿ. ಅದೆಲ್ಲಕ್ಕಿಂತ ಈಗ ಮುಖ್ಯವಾಗಿ ಆಗಬೇಕಾಗಿದ್ದು ಒಳ್ಳೆಯದಾಗಿ ಉಳಿಬೇಕಾದ ಸಂದರ್ಭದಲ್ಲಿ ಏನೋ ಮಾಡಿಬಿಟ್ರು. ಇವತ್ತು ಜೀವಾವಧಿನೋ ಮತ್ತೇನೋ ಏನಾಗ್ತದೆ ನೋಡೋಣ. ಆ ದರ್ಶನ ಮಾತ್ರ ಅವ್ರ ನಟನೆಯಿಂದ ಇವತ್ತು ಸಹಿತ ಅವ್ರ ಅಭಿಮಾನಿಗಳ ಮನದಲ್ಲೇ ಚಿರಂಜೀವಿಯಾಗಿದ್ದಾರೆ ಅನ್ನೋದು ಅಷ್ಟೇ ಸತ್ಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.